Hi everybody, welcome back to my YouTube channel. So I am back. ಇನ್ಮೇಲಿಂದ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋಣ, ಆ್ಯಕ್ಟಿವ್ ಆಗಿರೋಣ ಚಾನಲಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಆಮೇಲೆ ಇವಾಗ ಟೈಮು 8:45 ಆಗ್ತಾಯಿದೆ. ಇವತ್ತಿನ ಪ್ಲ್ಯಾನ್ಸ್ ಏನು ಅಂತ ಅಂದರೆ ಬೃಂದಾವ್ರ ಮನೆ ದೇವ್ರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವಾಗ ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅವ್ರನ್ನ ಪಿಕ್ ಮಾಡ್ಕೊಂಡು ಹೋಗ್ತೀವಿ ಜೊತೆ. ಬೃಂದಾವ್ರನ್ನ ಪಿಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರಮ್ಮ ಇಲ್ಲಿ, ಅವ್ರ ಹಸ್ಬೆಂಡು, ಇವನು ನನ್ನ ಹಸ್ಬೆಂಡು. ಸೊ ಇವಾಗ ಹೋಗ್ತಾ ಇದ್ದೀವಿ ಅವ್ರ ಮನೆ ದೇವ್ರಿಗೆ. ಎಲ್ಲಿ ಅಂತ ಏನು ಅಂತ ಹೇಳು ಒಂಚೂರು. ಕರೆಕ್ಟಾಗಿ ಅಲ್ಲ, ಕರೆಕ್ಟ್ ವರ್ಡ್ಸ್ ಎಲ್ಲ ಆಮೇಲೆ ನೀನು ಕರೆಕ್ಟಾಗಿ ಹೇಳಕ್ ಬಂದಿಲ್ಲ ಅಂತ ಅಂದ್ರೆ ನಿನಗೆ ಹೇಳ್ತಾ ಇದ್ದೀನಿ. ಇವಾಗ ನಾವು ಹೋಗ್ತಾ ಇರೋದು ಮುಡುಕ್ತಾರೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ. ಅಂಡ್ ನಾಳೆ ಇನ್ನೊಂದು ಕಡೆ ಹೋಗ್ತೀವಿ, ಅದು ಎಲ್ಲಿ ಅಂತ ನಾಳೆ ನೋಡಿ. ಓಕೆ, ನಾಳೆಗೆ ಊಟ ಅಲ್ಲ ತಿಂಡಿ ಮಾಡ್ಬೇಕು. ಹೊಟ್ಟೆ ಹಸಿಬಿಟ್ಟೈತೆ, ತುಂಬಾ ಹೊಟ್ಟೆ ಹಸಿತಾ ಇದೆ. ನಾವು ಅಡುಗೆ ಮಾಡೋ ಪ್ಲೇಸ್ಗೆ ಕಾಯ್ತಾ ಇದೀವಿ. ಮಳೆ ಬೇರೆ ಬರ್ತಾ ಇದೆ. ಬೆಳಗಿನೇ ಎದ್ಬಿಟ್ಟು ಅಡುಗೆ ಎಲ್ಲ ಮಾಡಿಬಿಟ್ಟು ವಾಂಗಿಬಾತು ಮೊಸರನ್ನ ತಗೊಬಂದವಳೆ. ಕುತ್ಕೊಳ್ಳೋಕೆ ಜಾಗ ಸಿಗಲಿಲ್ಲ, ನಿಂತ್ಕೊಂಡೇ ತಿನ್ನೋಣ ಅಂತ ಅಂದ್ಬಿಟ್ಟು ತಿಂತೀವಿ. ಹೊಟ್ಟೆ ಫುಲ್ ಹಸ್ಬಿಟ್ಟೈತೆ. ಸೊ ಹೊಟ್ಟೆ ತುಂಬ ತಿಂಡಿ ತಿಂದ್ವಿ. ವಾಂಗಿಬಾತ್ ತುಂಬಾ ಚೆನ್ನಾಗಿತ್ತು. ಸೊ ಇವಾಗ ಹೋಗ್ತಾ ಇದ್ದೀವಿ ಅವ್ರ ಊರ ಕಡೆಗೆ. ಹೂವು ಮುಡಿಸ್ತವಳೆ ನನ್ನ ಚಿನ್ನ. ತಲೆ ಎಲ್ಲ ಬಾಚಿ ಜಡ ಎಲ್ಲ ಹಾಕ್ಬಿಟ್ಟು ಹೂವು ಎಲ್ಲ ಮುಡಿಸ್ತಾ. ನಿಮ್ಗೆಲ್ಲ ಒಂದು ತೋರಿಸ್ತೀನಿ ನೋಡಿ. ಇಲ್ಲಿ ಕೂದಲೆಲ್ಲಾದ್ರೂ ಕಾಣ್ತಾ ಇದೆಯಾ? ಬರೀ ಹೂವೇ ಕಾಣ್ತಿದೆ. ಕೂದಲು ಸ್ವಲ್ಪ ಕಡಿಮೆ, ತಲೆಯಲ್ಲಿ ಚೂರು ಕಡಿಮೆ ಅಲ್ಲ, ಇರೋದೇ ಚೂರು. ಅಲ್ಲಿ ಬೃಂದಾವರಮ್ಮ ಸೈಡಲ್ಲಿ ತಲೆ ಬಾಚ್ಕೊತಾ ಇದ್ದಾರೆ. ಹೂವೆಲ್ಲ ಮುಡ್ಸಿದ್ದು ರೆಡಿ ಮಾಡೋಳೆ ನನ್ನ. ಸೊ ಇವಾಗ ನಾವು ದೇವಸ್ಥಾನದ ಹತ್ರ ಬಂದಿದ್ದೀವಿ. ಫಸ್ಟು ಇಲ್ಲಿಗೆ ಬಂದ್ವಿ. ಈ ವ್ಯೂ ಎಲ್ಲ ನೋಡಿ ತುಂಬ ಚೆನ್ನಾಗಿದೆ. ನಾವು ಐ ಥಿಂಕ್ 1 year ಬ್ಯಾಕ್ ಇಲ್ಲಿಗೆ ಬಂದಿದ್ವಿ. ಅಂದರೆ ಜಾತ್ರೆ ನಡೆಯುತ್ತೆ ಫೆಬ್ರವರಿ ಮಂತಲ್ಲಿ. ಸೊ ಜಾತ್ರೆ ಇದ್ದಾಗ ಎಲ್ಲರೂ ಜೊತೇಲಿ ಬಂದಿದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ಸೊ ಇವಾಗ ನಾವು ಫಸ್ಟ್ ಇಲ್ಲಿ ಗಂಗೆ ಪೂಜೆ ಮಾಡಿ, ಇಲ್ಲಿ ಪೂಜೆ ಮಾಡಿದ್ಮೇಲೆ ಹೋಗಿ ಗಿರಿ ಹತ್ತುತ್ತೀವಿ. ಸೊ ಗಿರಿ ಹತ್ಬಿಟ್ಟು ಹೋಗಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು. ಸೊ ಇವಾಗ 1 by 1 ಪೂಜೆ ಎಲ್ಲ ಮಾಡ್ತಾ ಇದ್ದೀವಿ, ನೋಡ್ಬೋದು ನೀವು. ಸೊ ಇವಾಗ ಗಿರಿ ಹತ್ತುತ್ತಾ ಇದ್ದೀವಿ. ಗಿರಿ ಹತ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವಾಗ ದರ್ಶನ ಎಲ್ಲ ಆಗೋಯ್ತು. ಮಡ್ಲಕ್ಕಿ ಕೊಟ್ಟು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅದು ತುಂಬ ಜಾಸ್ತಿ ಮಳೆ ಬರ್ತಾ ಇದೆ. ಮಳೆಲೆಲ್ಲ ನೆನ್ಕೊಂಡು, ಇಲ್ಲಿ ನೋಡಿ ಮಳೆಲೆಲ್ಲ ನೆನ್ಕೊಂಡು ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ಇವಾಗ ಮನು ಕಡಲೆಪುರಿ ತೊಗೊಂಬರಕ್ಕೆ ಹೋಗಿದ್ರು ತಿನ್ನಕ್ಕೆ. ಪೂಜಾ ಹೇಳಿದಂಗೆ ದರ್ಶನ ಎಲ್ಲ ಆಯ್ತು. ಮಳೆಯಲ್ಲಿ ಸಿಕ್ಕಾಕೊಂಡ್ಬಿಟ್ವಿ. ಸೊ ದರ್ಶನ ಸ್ವಲ್ಪ ಲೇಟ್ ಆಯ್ತು. ಸೊ ಇವಾಗ ಬಂದು ಕಡಲೆಪುರಿ ಎಲ್ಲ ತಗೊಂಡು ಊರಿಗೆ ಹೋಗ್ತಾ ಇದ್ದೀವಿ. ಯಾವ್ದು? ಶರಣೆ ಶಂಕಮ್ಮ. ಅವರು ಯಾರು? ಅಜ್ಜಿ ಹೆಸರ? ನನ್ನ ಅಜ್ಜಿ ಹೆಸರು ಶಂಕಮ್ಮ ಅಂತ ಅನ್ಕೊಂಡೆ. ಇಲ್ಲ, ಅವರಲ್ಲ. ನೋಡಿ ಎಷ್ಟು ಮುಗ್ದಳಿದಾಳೆ ನಮ್ಮ ಪೂಜಾ. ಮುಗ್ದಳು ಅಲ್ಲ, ದಡ್ಡಿ ಇದ್ದಾಳೆ. ಶರಣೆ ಶಂಕಮ್ಮ ಗೊತ್ತಿಲ್ಲ ಅವಳಿಗೆ. ಅದೇ ನಂಗರ ವಿಲೇಜ್ ಹೆಸರಾ? ಶರಣೆ ಶಂಕಮ್ಮ ಅಂದ್ರೆ ಭಕ್ತರು, ಡಿವೋಟಿ. ಮತ್ತೆ ಹಿಂಗೆಲ್ಲ ನನಗೆ ಗೊತ್ತಿಲ್ಲದೆ ಇರೋದೆಲ್ಲ ಹೇಳ್ತೀರ. ಆಕ್ಸ್ಫರ್ಡ್ ಯೂನಿವರ್ಸಿಟಿ ಓದಿರೋನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟು ನಮ್ಮ ಪಾಠ ಯಾಕೆ ಕೇಳ್ತೀರಾ? ಇದು ಹಚ್ಚಿರೋದು ನೋಡು, ಎಲ್ಲ ಕೂದ್ಲಿಗೆಲ್ಲ ಆಗಂಗೆ ಹಚ್ಚಿದಾನೆ. ಅದು ಹಂಗೆ ಕೂದ್ಲಿಗೂ ನಿಂದ ಹೆಂಗಿದೆ? ಮೇಲ್ ಬಂದು
ಪಯಣ ಪ್ರೀತಿಯ ಕಡೆಗೆ ಪಯಣ ಪ್ರೀತಿಯ ಜೊತೆಗೆ. ಮನ್ಮೋರ್ ಬಂತೀಗ ಪಯಣ ಪ್ರೀತಿಯ ಕಡೆಗೆ ಪಯಣ ಪ್ರೀತಿಯ ಜೊತೆಗೆ. ಪೂಜೆ ಇಷ್ಟ ಆಯ್ತಾ ನಿಮ್ಗೆ? ಪೂಜೆ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್. ಎಲ್ಲಿ ಬನ್ನಿ ಫ್ರೆಂಡ್ಸ್, ಮುಡುಕೋತರೆಗೆ ಹುಡುಕೋತಾರೆ ಮಲ್ಲಿಕಾರ್ಜುನಗೆ. ಫ್ರೆಂಡ್ಸ್ ನಾವಿವತ್ತಿಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್. ಈಗ ಅಲ್ಲಿ ಹೋಗಿ ಪಾನಿಪುರಿ ಗೋಬಿ ತಿನ್ಕೊಂಡು ಮನೆಗೆ ಹೋಗ್ತೀವಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಹುಡುಕುತ್ತಾರೆಗೆ ಬನ್ನಿ ಬನ್ನಿ ಜನರೇ, ಬನ್ನಿ 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 ಜನರೇ, ಬನ್ನಿ ಬನ್ನಿ. ನೋಡಿ ನಮ್ಮ ಮತ್ತೆ ಅವ್ರ ಅಲ್ಲಿ ನೋಡಿ ಒಳ್ಳೆ ಔಸ್ಕತ್ತವ್ರು ನೋಡಿ ಔಸ್ಕತ್ತವ್ರು ಅಲ್ಲಿ. ಬೆಳಿಗ್ಗೆ ಒಳ್ಳೆ ವಾಂಗಿಬಾತು ಮೊಸರನ್ನ ತಿಂದ್ವಿ. ಈಗ ಬೀಳ್ಕೊಡಿಗೆ ಬನ್ನಿ, ಗೋಬಿ ತಿನ್ನೋಣ ಗೋಬಿ. ಸೊ ಎಸ್ ಎವ್ರಿಬಡಿ, ಏನಾಯ್ತು ಅಂತ ಅಂದರೆ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದೆ, ನಾನು ಪೀರಿಯಡ್ಸ್ ಆದೆ. ಸೊ ಸ್ನಾನ ಮಾಡಿಕೊಂಡೆ. ಈಗ ಎಲ್ಲರೂ ಈವ್ನಿಂಗ್ ಟೈಮ್ ಕಾಫಿ ಕುಡಿದ್ವಿ. ಈಗ ಏನಾದರೂ ಸ್ವಲ್ಪ ಐಟಮ್ಸ್ ತರಬೇಕಿತ್ತು, ಹಂಗಾಗಿ ಟೌನ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಎಲ್ಸಿನದು ಬೆಳ್ಕೋಡಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಹೋಗ್ತೀವಿ, ಒಂದು ಸ್ವಲ್ಪ ಐಟಮ್ಸ್ ತೊಗೋಬೇಕು ರಾತ್ರಿ ಅಡುಗೆಗೆ, ತೊಗೊಂಡು ಬರ್ತೀವಿ. ಸೊ ಇಲ್ಲಿ ಬೆಳ್ಕೊಡಿಗೆ ಬಂದಿದ್ದೀವಿ. ರೇಷನ್ಸ್ ಎಲ್ಲ ತಗೊಂಡಾದ್ಮೇಲೆ ನಮ್ಮ ಅರುಣ್ ಅವರು ಅವ್ರ ಶ್ರೀಮತಿ ಅವ್ರಿಗೆ ಪ್ರೀತಿಯಿಂದ ಗೋಬಿ ತಂದು ಕೊಟ್ಟಿದ್ದಾರೆ. ಏನು ಅನ್ನಿಸ್ತಾ ಇದೆ ಚಿನ್ನ, ನಿಂಗೆ ಹಿಂಗೆ ಒಟ್ಟಿಗೆ ಇಬ್ರು ಒಂದೇ ಪ್ಲೇಟಲ್ಲಿ ಗೋಬಿ ತಿಂತಿದ್ರೆ? ಏನ್ ಅನ್ನಿಸ್ತಿದೆ ಅಂದ್ರೆ ನನ್ಕಿಂತ ಜಾಸ್ತಿ ಇವರೇ ತಿಂತವನ್ನ ಅನ್ನಿಸ್ತೈತೆ. ಇನ್ನು ಮಜಾ ಬರಲಿಲ್ಲ. ಹೆಣ್ಮಕ್ಳು ಬುದ್ಧಿನೇ ಇಷ್ಟು. ಛೇ, ಬಿಸಿ. ಇವಾಗ ಬೃಂದ ಅವ್ರ ಊರಲ್ಲಿ ಅವ್ರ ಮನೆಯಲ್ಲಿ ಅವ್ರ ಊರ ಹತ್ರನೇ ಇದು ಮುಡುಕ್ತಾರೆ. ಸರಿ, ಅವ್ರ ಊರಲ್ಲಿ ಉಳ್ಕೊಂಡಿದ್ದೀವಿ ಆಯ್ತಾ. ಸೊ ಇವಾಗ ಅಡುಗೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಅಡುಗೆಗೆ ಅಂತ ಅಂದ್ಬಿಟ್ಟು ಅವರೆಕಾಳು ಬಿಡಿಸ್ತಾ ಇದ್ದೀವಿ. ಅವರೆಕಾಳು ಬಿಡಿಸ್ಬಿಟ್ಟು ಸೊಪ್ಪು ಸಾರು ಮಾಡ್ತಾರೆ. ಸೊಪ್ಪು ಸಾರು ಮಾಡಿ ಮುದ್ದೆನಾ ಅನ್ನನ ಮುದ್ದೆ. ಸೊಪ್ಪು ಸಾರಿಗೆ ಮುದ್ದೆ ಅಂತೆ. ಅಡುಗೆ ಮಾಡಿದ್ಮೇಲೆ ಊಟ ಮಾಡೋದು. ಈಗೆಲ್ಲರೂ ಇಲ್ಲ, ಫಸ್ಟ್ ಅಡುಗೆ ಮಾಡಿ ಆಮೇಲೆ ಊಟ ಮಾಡೋದು. ಊಟ ಇರಬೇಕಲ್ವ ತಿನ್ನೋಕ್ಕೆ. ಕಾಮನ್ ಸೆನ್ಸ್ ನನಗೆ ಸ್ವಲ್ಪ ಜಾಸ್ತಿ ಇದೆ. ನೀನು ಇಲ್ಲ ಹಾಕೋ, ವಿಡಿಯೋ ನಡೀತೈತೆ ಅಂತ ಅಲ್ಲಿಗೆ ಹಾಕೋ. ಕಾಂಪಿಟೇಷನ್ ಇವಾಗ ಯಾರು ಜಾಸ್ತಿ ಕಾಳು ಬಿಡಿಸ್ತಾರೆ ಫಸ್ಟ್ ಇಂದ. ಒಳ್ಳೇದಾದ ಬಿಡಿಸಿ ನಮಗೆ ಒಳ್ಳೇದು ಅನ್ನೋದು ಇದನ್ನು ಒಂದೊಂದೇ ಬರ್ತದೆ. ನೀನು ಕಾಂಪಿಟೇಷನ್ ಅಂದಲ್ಲ, ಕಾಂಪಿಟೇಷನ್ ಗೆದ್ದವ್ರಿಗೆ ಏನಾದರೂ ಪ್ರೈಸ್. ನಾವು ಅಂತೆಲ್ಲ ಮರಳಾಗಲ್ಲ. ನೀನು ಯಾಕೆ ಔಟ್ ಆಫ್ ದ ಫ್ರೇಮ್ ಕುತ್ಕೊಂಡೆ? ಬೇಡ, ಯಾಕೆ? ನೋಡಿ ಫ್ರೆಂಡ್ಸ್, ನಾನು ಎಷ್ಟು ಸುಂದರವಾಗಿದ್ದೀನಿ. ನಾನು ಸುಂದರವಾಗಿರೋದೇ ನನ್ನ ತಪ್ಪ. ಅದು ಯಾವುದೋ ಒಂದು ಡೈಲಾಗ್ ಇದೆ ನೋಡಿ ಫ್ರೆಂಡ್ಸ್, ನಾನು ಎಷ್ಟು ಸುಂದರವಾಗಿದ್ದೀನಿ, ನಾನು ಸುಂದರವಾಗಿರೋದೇ ನನ್ನ ತಪ್ಪ. ಏಯ್, ನೀನು ಕಾಣಿಸ್ಲಿ ಅಂದ್ಬಿಟ್ಟು ಇಷ್ಟು ಸರ್ಕಸ್ ಮಾಡ್ತಾ ಇದ್ದೀನಿ. ಒಂಚೂರು ಫ್ರೇಮ್ ಒಳಗಡೆ ಬಾ. ಈ ಕಾಳಲ್ಲಿ ಸ್ವಲ್ಪ ಬೋಲ್ ತಗೋ. ನಾನು ಹೆಂಗೆ ಇಲ್ಲಿ ಇಡ್ತಾ ಇದ್ದೀನಿ ಹಂಗೆ ನೀನೊಂದು ಜಾಗ ಮಾಡ್ಕೊಂಡು ಹೋಗ್ತಿಲ್ಲ. ನೋಡಿ ಫ್ರೆಂಡ್ಸ್, ನಾನು ಬಿಡಿಸಿದ್ನ ಅರುಣವ್ರದ್ದು ಬರ್ತೇವೆ. ಅಷ್ಟೆಲ್ಲ ಮುಗಿಸಿದ್ ನಾನೇ. ನಮ್ಮ ಪೂಜೆ ನೋಡಿ ನಾನು ಇವಾಗ ಕುತ್ಕೊಂಡೆ ಬಿಡಿಸೋಕೆ, ನೀನು ಅವಾಗಲೇ ನಾವು ಎಷ್ಟೊಂದೆಲ್ಲ ಕೆಲಸ ಮಾಡ್ಬಿಟ್ಟು ಬಂದಿದ್ದೀವಿ. ಕಾಳು ಚೂರು ಪೂಜಿನ ಥರ ಹೋಗಿರುತ್ತೆ, ನೋಡ್ಕೊಂಡು. ಏನೇ ನಿನ್ನೆ ಕ್ರಾಪ್ ಅಂತಾರಲ್ಲೇ ಪೂಜಾ, ಕ್ರಾಪ್ ಅಂತ ಹೇಳಿದ್ರು. ನನಗೆ ಸ್ಕ್ರಾಪ್ ಅಂದಿಲ್ಲ, ಪೂಜೆ ಥರ ಇರುತ್ತೆ ಅಂತ ಇನ್ನೇನು ಅರ್ಥ? ಅವಳು ಹೇಳಿದ್ದು, ನಾನು ಅದನ್ನ ಕೇಳಿಸ್ಕೊಂಡಿಲ್ಲ ಅನ್ನೋ ಥರ ಆಡ್ತಾ ಇದ್ದೀನಿ. ನೀನೇನು ಪದೇ ಬಿಡಿಸಿ ನಾನು ಹೇಳ್ದೆ ಅಂತ ಹೇಳ್ತಿರೋದು. ಚೆನ್ನಾಗಿರೋದಿಲ್ಲ, ಅಕ್ಕಿ ಚೆನ್ನಾಗಿದ್ದಾರೆ. ಚೆನ್ನಾಗಿರೋ ಬೆಣ್ಣೆಲ್ಲ ಬೇಜಾರು ನೋಡಿದೀವಿ ಒಬ್ಬರಿಂದ ನಾನು.
ನೋಡಿ ಫ್ರೆಂಡ್ಸ್, ನಾನು ಅವರೆಕಾಳು ಚೆನ್ನಾಗಿ ಬಿಡಿಸ್ತಾ ಇಲ್ಲ ಅಂತ ನನ್ನ ಮೇಲೆ ಸುಮ್ಮನೆ ಆರೋಪ ಮಾಡ್ತಾ ಇದಾರೆ. ಅದಕ್ಕೆ ಈ ಟೂರ್ನಮೆಂಟ್ ಇಂದ ಹೊರಗೆ ಬಿಡ್ಕೊತಾ ಇದ್ದೀನಿ. ಬ್ಲೇಮ್ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಟೂರ್ನಮೆಂಟ್ ಇಂದ ಹೊರಗೆ ಬರ್ತಾ ಕ್ವಿಟ್ ಮಾಡ್ತಾ ಇದ್ದೀನಿ. ಕಾಂಪಿಟೇಷನ್ ಇಂದ ಹೊರಗಡೆ ಬರೋಣ ಅಂತ ಡಿಸೈಡ್ ಮಾಡಿದೀನಿ. ನಾನು ಸುಮ್ಮನೆ ಬ್ಲೇಮ್ಸ್ ತಗೊಳ್ಳಲ್ಲ ಗೈಸ್. ಅದು ಯಾರು ಮಾಡ್ತಾ ಇರೋದು? ಹೋಗಿದ್ವಲ್ಲ ಬೃಂದ, ಅಲ್ಲಿ 2 ಹುಡುಗಿಯರು ಬಂದಿದ್ವಾ, ದುಡ್ಡು ನೀನ್ ಕೊಡೆ ಅಂತ ಇದ್ರು. ಯಾವ ಒಂದು ಹಾಡು ಹೇಳಿದ್ರು ಅವ್ರಿಗೋಸ್ಕರ. ಯಾವ್ದೋ ಒಂದು ಕೊಟ್ಟು ತಿನ್ಕೊಂಡು ಹೊರಗೆ ಏತ್ಲಾಗೆ ಅಂದೆ. ಯಾರು ಕೊಟ್ಟರು ನಡೆಯುತ್ತೆ ನೀವು ಇಬ್ಬರಲ್ಲಿ ಅಂದೆ. ನೀವು friends ಫ್ರೆಂಡ್ಸ್ ಅಲ್ವಾ ಅಲ್ವಾ? ಅಂದೆ. ಇಲ್ಲ ಅವ್ರು ಅಕ್ಕದಂಗೆಲ್ಲ ಅಂದೆ. ನೀವೇ ಕೊಟ್ಬಿಡ್ಬೇಕಾಗಿತ್ತು. ನಾನೇ ಕೊಡೋಣ. ಯಾವ್ದು ಅಷ್ಟೇ ಕೆಲ್ಸ ಬೇಕಾದ್ರೆ ಅಲ್ಲೇ ತಿಂದು ಬೇಕಾದ್ರೆ ಅವಾಗೆಲ್ಲ ಕಟ್ಟಿಸ್ಕೊಳ್ಳೋಣ. ಆಮೇಲೆ ಅಲ್ಲಿ ಹೋಗಿ ಇನ್ನೊಬ್ಳು ಅಂತಿಲ್ಲ, ಅವಳಿಗೆ ಹೇಳ್ತಿದ್ರು ಬುಲ್ಡೆ ಇದನ್ನೆಲ್ಲ ಮಾತಾಡಿಸ್ತಿದ್ದಾನ ಅಂತವಳೆ. ಯೂನಿಕ್ ನಾನು ಒಂಥರ. ಅಯ್ಯಯ್ಯ, ಸುಂದರವಾಗಿರೋದೇ ನಿಮ್ ತಪ್ಪ. ಫ್ರೆಂಡ್ಸ್, ನಾನು ಅಷ್ಟು ಸುಂದರವಾಗಿರೋದೇ ತಪ್ಪಾಗ್ಬಿಟ್ಟಿದೆ ನಂದು. ಯಾವ ಊರಲ್ಲಿ ಬರ್ಲಿಕ್ಕೆ ಯಾವ ಊರು ನೋಡಿದ್ರು ಅರುಣ್ ಐ ಆಮ್ ಹಿಯರ್, ಐ ಆಮ್ ಅರುಣ್ ಅಂತ ಹೇಳ್ಬಿಡು. ಅರುಣ್ ಇಸ್ ಹಿಯರ್, ಸೋನು ಇಸ್ ವೇರ್. ಕೇಸ್ ಹಾಕ್ಬಿಡ್ತಲ್ಲ ಅವಳು, ಅವ್ಳ ಬಗ್ಗೆ ಮಾತಾಡಂಗಿಲ್ಲ. ಹೌದಾ? ನೀವ್ ಯಾಕೆ ಮೆನ್ಷನ್ ಮಾಡಿದ್ರಿ? ಯಾರು ಬೇಕಾದ್ರೆ ಮಾತಾಡಂಗೆ ನೀವು ಮಾತಾಡ್ಬೋದು. ಯಾಕಂದ್ರೆ ಬರೋಣ ₹1 ಕೇಸ್ ಹಾಕೊಂಡು ಕೊಟ್ಟಿದ್ದ ಗೊತ್ತಲ್ಲ. ಆಮೇಲೆ ನಾನು ಮನೆ ಮಠ ಎಲ್ಲ ಮಾತಾಡ್ತೀನಿ. ನಾನೇನಿಲ್ಲ, ಹಾಕ್ಬಿಡ್ತೀನಿ, ಆಮೇಲೆ ನಿಜ ಹುಡ್ಕೊ ಬರ್ಬೇಕು. ಮನೆ ಮಠ ಬಾ. ಕೇಸ್ ಆಗದ್ ಅಪ್ಲೋಡ್ ಮಾಡಿರೋ ಮನೆ ನಾವ್ ಯಾಕೆ ಎದ್ರುಕೊಳ್ಳೋಣ? ನಾನು ಹೇಳ್ತೀನಿ, ನಾನು ಮಾತಾಡಿದ್ಯಾ ಗಂಡು ಪಾಂಡೆ ಟೇಬಲ್ ಕೂತ್ಕೊಳ್ತೀನಿ. ಸ್ವಾಮಿ ನಂಗೆ ಏನೋ ಗೊತ್ತಿಲ್ಲ ಸ್ವಾಮಿ. ನಾನು ಹೇಳ್ತೀನಿ, ಕಾಲ್ ಬಿಡಿಸೋ ಕೂಲಿಗೆ ಬಂದಿದ್ದೆ ಸ್ವಾಮಿ, ಏನೋ ವಿಡಿಯೋ ಮಾಡ್ಕೊಂಡ್ಬಿಟ್ಟ ಅಂತ. ಕಾಲ್ ಬಿಡ್ಸೋ ಕೂಲಿ. ಫಸ್ಟ್ ಟೈಮ್ ನಾಳೆ ಟೊಮೊಟೊ ಕುಯ್ಯಕ್ಕೆ ಹೋಗ್ಬೇಕು, ಬಂದ್ಬಿಟ್ರಿ ಮತ್ತಾರೆ. ಇವತ್ತು ಕಾಳ ಇತ್ತು. ಈ ತರ ಎಲ್ಲ ಇರುತ್ತೆ. ನಿಂಗೆ ಗೊತ್ತಿಲ್ವಾ? ಇಲ್ಲೇ ಬರ್ತಾರೆ ಆಳ್ಗಳು ಟೊಮೊಟೊ ಕುಯ್ಯಕ್ಕೆ. ಎಷ್ಟು ಮಾತಾಡ್ತಾರೆ. ಟೊಮೆಟೊ ಕುಯ್ಯ ಗೊತ್ತಾಯ್ತು, ಇದು ಬಿಡ್ಸಕ್ ಬರ್ತಾರ. ನಾವು ಕರೆಸ್ಕೊತೀವಿ ಹಂಗೆ. ಈಗ ಅರುಣ ಕರ್ಸಿರೋ ತರ. ನಾನು ಪಂಚುಳ ಹೇಳ್ತಾಳೆ ಈಗ. ನೀನ್ ಯಾಕೆ ಚಿನ್ನ ನೀನ್ ಹೆಂಡತಿಗೆ ಪಂಚೆಲ್ಲ ಹೊಡಿತೀಯ? ಏನಿದ್ರು ಪಂಚರ್ ಮಾಡೋದು, ಪಂಚ್ಕಿಂಚೆಲ್ಲ ಹೊಡಿಯೋದು. ಪಂಚರ್. ಆಫ್ಟರ್ ಆಲ್ ಯು ಹ್ಯಾವ್ ಸಚ್ ಅ ಬ್ಯೂಟಿಫುಲ್ ವೈಫ್. ಯಾವಾಗ್ಲೂ ಏನಿಲ್ಲ, ಒಂದ್ ಸ್ವಲ್ಪ ಅಮಾವಾಸ್ಯೆ ಹುಣ್ಣಿಮೆ ಬಂದಾಗಷ್ಟೇ. ಏನ್ ಬಿಡಿಸ್ತಿಲ್ಲ ಅಲ್ಲ, ಮತ್ತೆ ಈ ತರ ತಿಕ್ಲು ಹೇಳಿಲ್ಲ. ಸಾಕು, ಊಟ ಮಾಡ್ಬೇಕಾದ್ರೆ ವಿಡಿಯೋ ಮಾಡಿ ತೋರಿಸ್ತೀನಿ ತಿಂತಾ ಇರೋದು. ಓಕೆ ಸಾಕು, ಎಷ್ಟು ಬಿಡಿಸೋದು ಎಷ್ಟು ನೋಡ್ತೀರಾ, ಜಾಸ್ತಿ ನೋಡ್ಬೇಡಿ ಓಕೆನಾ, ದೃಷ್ಟಿ ಆಗ್ಬಿಡುತ್ತೆ. ಓವರ್ ಆಗಾಯ್ತು ಅಂತ ಅನ್ಸುತ್ತೆ ವಿಡಿಯೋದಲ್ಲಿ ಈ ತರ ಮಾತಾಡೋದಲ್ಲ. ಹಿಂಗ್ ಮಾಡಿದ್ರೆ ಫೇಮಸ್ ಆಗಿರೋದು ಅವರು. ಕರೆಕ್ಟಾಗಿ ಮಾತಾಡ್ಬೇಕು ನೀಟಾಗಿ. ಸರಿ, ಎಷ್ಟು ಬಿಡಿಸೋದ್ನೆಲ್ಲ ನೋಡ್ತೀರಾ? ಬಂದು ಬಿಡಿಸ್ತೀರಾ? ಇಷ್ಟು ನೋಡ್ತಾ ಇದ್ದೀರಲ್ಲ. ಸಾಕು, ಬಿಡ್ಸೋದೆಲ್ಲ ನೋಡಿದ್ ಸಾಕು. ಈಗ ಅಡಿಗೆ ಮಾಡಿದ್ಮೇಲೆ ಊಟ ಮಾಡ್ಬೇಕಾದ್ರೆ ತೋರಿಸ್ತೀನಿ ಓಕೆನಾ? ಈ ಕರೆಕ್ಟ್ ಆಗಿ ಹೇಳಿದ್ನ ಸರ್? ಹಿಂಗೆ ಬಿಡಿಸಿ ಸಾಕು, ಬರ್ಸೋದು ನೋಡಿ. ಈಗ ಕರೆಕ್ಟ್ ಆಗಿ ಹೇಳಿದ್ನ? ಅಪ್ರೂವಲ್ ಸಿಗುತ್ತಾ ನಿಮ್ದು? ಡೈರೆಕ್ಟರ್. ಸೊ ಎಸ್ ಫ್ರೆಂಡ್ಸ್, ಅಡುಗೆ ಎಲ್ಲ ಆಯಿತು. ಇವಾಗ ಊಟ ಮಾಡೋಕ್ಕೆ ಕೂತಿದ್ದೀವಿ. ಇಲ್ಲಿ ಉಪ್ಸಾರು, ಮುದ್ದೆ, ಸೊಪ್ಪಿನ ಪಲ್ಯ. ಅರುಣ್ ಕುಮಾರು, ಮನು ಅವರು ಎಲ್ಲ ಊಟ ಮಾಡ್ತಾ ಇದ್ದಾರೆ. ನಾನು ಈಗ ಊಟ ಮಾಡ್ತೀನಿ. ಇಲ್ಲಿ ನೋಡಿ ಬೃಂದ ಅವರೇ, ತುಂಬಾ ಸಣ್ಣ ಕಾಣ್ತಾ ಇದ್ದೀನಿ ದಯವಿಟ್ಟು. ಸೊ ಇವಾಗ ಊಟ ಮಾಡಿಬಿಟ್ಟು ಮಲ್ಕೊಂಡ್ಬಿಡ್ತೀವಿ. ಆಮೇಲೆ ನಾಳೆ ಬಿಟ್ಟಿದ್ದು. ಸೊ ಇನ್ನೊಂದು ಇನ್ನೇನಂತ ಅಂದರೆ, ಸೊ ಇವತ್ತಿನ ವ್ಲಾಗು ಇಲ್ಲಿಗೆ ಮುಗಿಸ್ತೀನಿ. ಆಮೇಲೆ ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗೈತೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಆಲ್ಸೋ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ದೆನ್ ಬಾಯ್, ಮೀಟ್ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ.